ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಸರ್ವೆ ನಂಬರ್ 58ರ 20 ಗುಂಟೆ ಜಮೀನು ಕಾನೂನು ಪ್ರಕಾರ ಕ್ರಮಬದ್ಧವಾಗಿ ರಿಜಿಸ್ಟರ್ ಕಚೇರಿಯಲ್ಲಿ 2018ರಲ್ಲಿ 2 ಲಕ್ಷ ರೂಪಾಯಿ ಹಣ ನೀಡಿ ರಿಜಿಸ್ಟರ್ ಮಾಡಿಸಿಕೊಂಡಿರುತ್ತೇನೆ. ಆದರೆ ನಮ್ಮ ದಾಯಾದಿ ಇಸಬ್ ಮತ್ತು ಪತ್ನಿ ಪುಟ್ಟಿ ನನ್ನ ಕುಟುಂಬದ ವಿರುದ್ಧ ಸುಖ ಸುಮ್ಮನೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಬಂದು ನನ್ನ ಮೇಲೆ ಕೂಡ ಹಲ್ಲೆ ನಡೆಸಿ ಇಲ್ಲಸಲ್ಲದ ಆರೋಪವನ್ನು ಮಾಡಿ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ದೂರು ದಾಖಲು ಮಾಡಿದ್ದಾರೆ. ದಿನನಿತ್ಯ ನಮಗೆ ಮಾನಸಿಕ ಹಿಂಸೆಯನ್ನು ನೀಡುತ್ತಿದ್ದಾರೆ. ಹಣ ಕೊಟ್ಟು ಖರೀದಿ ಮಾಡಿದ ಜಮೀನು ನಮಗೆ ಈ ದಿನ ಕಂಟಕವಾಗಿದೆ. ದೂರುದಾರ ನನಗೂ ಕೂಡ ಸಹೋದರನಾಗಬೇಕು. ಮಾನವೀಯತೆಯನ್ನು ಮರೆತು ನಮ್ಮ ಕುಟುಂಬದ ಮೇಲೆ ನಿರಂತರ ಕಿರುಕುಳಕ್ಕೆ ಮುಂದಾಗಿದ್ದು ಇದು ಅಕ್ಷಮ್ಯ ಅಪರಾಧವೆಂದು ಶಿಕಾರಿಪುರದ ಗ್ರಾಮದ ಹಾಕಿಪಿಕ್ಕಿ ಜನಾಂಗದ ಅಶೋಕ್ ರವರು ಆರೋಪ ಮಾಡಿದರು. ನಮ್ಮೂರು ಶಿಕಾರಿಪುರ, ನಾನು ಅಶೋಕ. ಅಲ್ಲಿ ಸರ್ 1 ಎಕರೆ 13 ಗುಂಟೆ ಜಮೀನು ಇದೆ. ಯಾರ್ದಂದ್ರೆ ಅದು ನಮ್ಮ ತಾತನ ಜಮೀನು, ಅದು ನಮ್ಮ ತಾಯಿ ತಂದೆ ಜಮೀನು ಅದು ಸರ್. ಅದರಲ್ಲಿ ಸರ್ ನಮ್ಗೆ ಎಲ್ಲರಿಗೆ ಭಾಗ ಬರಬೇಕು, ಅದರಲ್ಲಿ ಭಾಗ ಬರಬೇಕು ಸರ್. ಅದರಲ್ಲಿ ಕೋರ್ಟಲ್ಲಿ ಜಮೀನು ಕೋರ್ಟ್ ನಡೀತಿದೆ. ಈಗ ಎಷ್ಟು ವರ್ಷದಿಂದ ಅಂದರೆ ಒಂದು 8 ವರ್ಷದಿಂದ ಕೋರ್ಟ್ ನಡೀತಿದೆ. ಅದಕ್ಕೆ ಕೋರ್ಟ್ಗೆ ನಾವು ಕಾನೂನಿಗೆ ನಾವು ಗೌರವ ಪಡಿತೀವಿ ಸರ್. ಇವತ್ತು ಎಲ್ಲರೂ ಬೇರೆ ಊರಿಂದ ಬಂದುಬಿಟ್ಟು ನಮ್ಮ ಜಮೀನು ಅಂತ ಹೇಳ್ಬಿಟ್ಟು ನಮಗೆಲ್ಲ ತುಂಬ ತೊಂದರೆ ಮಾಡ್ತಾರೆ ನಮಗೆ ಸರ್. ಏನೋ ಆದರೆ ಸರ್ ಕೋರ್ಟ್ಗೆ ಹೋಗಬೇಕು, ಕೋರ್ಟಿಂದ ಅವರು ಆರ್ಡರ್ ತೊಗೊಬರ್ಬೇಕು, ಏನು ಕೆಲಸ ಮಾಡಬೇಕು ಅದು ಮಾಡಬೇಕು ಅವರು. ನೋಡಿ ಸರ್ ನೋಡಿ ಎಲ್ಲ ಅಗ್ರಿಮೆಂಟ್ ಹಾಕ್ಕೊಂಡವ್ರೆ ನೋಡಿ ಸರ್. ಈಗ ನೋಡಿ ಇದು ಸರ್, ನೋಡಿ ಸರ್, ಇದು ಇವನ್ನ ಬರ್ದು ಕೊಟ್ಟವ್ರೆ. ಯಾರಂದರೆ ಸರ್ ಮಂತ್ರೋಜಿ ಇದು ಸರ್, ಅಶೋಕ ನಾನಿ ಇದು ಸರ್. ನೋಡಿ ನನಗೆ ಬರ್ದಿ ಅವ್ರು ಕೊಟ್ಟವ್ರೆ ಎಂತ ಯಾಕಂದರೆ ಸುಮಾರು ಕೊಟ್ಟೆ 10 ವರ್ಷ ಹಿಂದೆ ಬರ್ದು ಕೊಟ್ಟವ್ರೆ ಸರ್. ಈಗ ಸರ್ ಕೇಸ್ ನಡೀತಿದೆ ಸರ್. ಆದರೆ ಸರ್ ಅವರು ನಮ್ಮನ್ನ ತೊಂದರೆ ಮಾಡಲೇಬೇಕಂತ ಸರ್ ಬೇರೆಯವರು ಜನ ಎಲ್ಲ ಸೇರಿಕೊಂಡು ನಮ್ಮ ಮನೆ ಮುಂದೆ ಕ್ಯಾಮ್ರಾ ಹಾಕಿ ನಮ್ಮನ್ನು ತುಂಬ ತೊಂದರೆ ಮಾಡ್ತಾನೆ ನಾವು ಸರ್. ನೋಡಿ ಸರ್, ಈಗ ಅದರಿಂದ ನಮಗೇನು ತೊಂದರೆ ಅಂದರೆ ಈಗ CC ಕ್ಯಾಮ್ರಾಯಿಂದ ಸರ್ ಅಂದರೆ ನಮ್ಮ ಹೆಣ್ಮಕ್ಳೆಲ್ಲ ಈ ಕಡೆ ಬಾತ್ರೂಮ್ ಬರ್ತಾರೆ, ಏನಾದ್ರು ಸ್ನಾನ ಮಾಡೋಕ್ಕೆ ಬರ್ತಾರೆ. ನಮಗೆ ಈಗ ಇದು ಬಾತ್ರೂಮ್ ನಮಗೆ ಇಲ್ಲ, ನಮಗೆ ಅದು ಕಾಡಲ್ಲೇ ಇರೋದು ಅದು. ಅದರಿಂದ ಸರ್ ಅವನು ವಿಡಿಯೋ ಮಾಡಿಬಿಟ್ಟು ಎಲ್ಲ ಜನಕ್ಕೆ ಎಲ್ಲ ಹಾಕೋದು ನಾವು ಅದರಿಂದ ನಮಗೆ ತೊಂದರೆ ನಮಗೆ ಈಗ ಸರ್. ಈಗ ಅವನು ಬೇರೆಯವ್ರು ಯಾರಲ್ಲ ಸರ್. ಅವನು ಸರ್ ಇಶಾಕ್ ಅಂತವ್ರೆ ಸರ್, ಇಶಾಕ್ ಅವನು ಸರ್. ಅದು ನಮ್ಮ ತಮ್ಮ ಹತ್ರ ಅವನು ಅಂದರೆ ನಮ್ಮ ಸ್ವಂತ ಮಾವ ಹುಡುಗ, ಅವನು ನಮ್ಮ ತಾಯಿ ತಮ್ಮನ ಹುಡುಗ ಅವನು ಸರ್. ಅವ್ರು ಚಿಕ್ಕ ಮಗ ಅವನು. ನಾವು ಸರ್ ಅವನ ಬುದ್ಧಿ ಹೇಳ್ತೀವಿ ಅಂತ ಹೇಳೋ ಟೈಮಲ್ಲಿ ಸರ್ ಅವನು ನಮ್ಮ ಮಾತು ಅಷ್ಟು ಕೇಳಲ್ಲ ಅವನು ಸರ್. ಕೋರ್ಟ್ ನಡೀತಿದೆ. ಅವನ ಭಾಗ ಬಂದರೆ ಅವ್ನು ತಗೊಳ್ಳಿ, ನಮ್ಮ ಭಾಗ ಬಂದರೆ ನಾವು ತೊಗೊಳ್ತೀವಿ ಸರ್. ಒಂದೇ ಕುಟುಂಬದ ನಮ್ಮ ವಾರಸ್ಥರಿಗೆ 1 ಎಕರೆ ಜಮೀನಿದೆ. ಅದರಲ್ಲಿ ವಿಭಾಗ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇವೆ. ದೂರುದಾರನಾದ ಕುಟುಂಬಸ್ಥರು ನನಗೆ 8 ವರ್ಷದ ಹಿಂದೆ 20 ಗುಂಟೆ ಜಮೀನು ಮಾಡಿದರು. ಈ ದಿನ ಇಲ್ಲಸಲ್ಲದ ಸುಳ್ಳು ಕಿತಾಪತಿ ಮಾಡಿಕೊಂಡು ನಮ್ಮ ಕುಟುಂಬಕ್ಕೆ ಕಿರುಕುಳ ನೀಡುತ್ತಿದ್ದಾರೆ. ನಾನು ನೀಡಿರುವ ಹಣವನ್ನು ವಾಪಸ್ಸು ನೀಡಿ ಅವರ ಜಮೀನನ್ನು ಪಡೆದುಕೊಂಡರೆ ನನಗೆ ಯಾವುದೇ ರೀತಿಯ ಅಭ್ಯಂತರವಿರುವುದಿಲ್ಲ. ದಿನನಿತ್ಯ ಇವರ ಕಿರುಕುಳ ನನಗೆ ಜೀವನದಲ್ಲಿ ತುಂಬ ಬೇಸರ ತರಿಸಿದೆ ಎಂದು ಆರೋಪ ಮಾಡಿದರು. ನಾನು ಅಶೋಕ್ ಅವರ ಹೆಂಡತಿ ಕಾಂತಿಕುಮಾರಿ ಸರ್. ನಮಗೆ ತೊಂದರೆ ಅಂದರೆ CC ಕ್ಯಾಮ್ರಾ ನಾವು ತಗೊಂಡಿರೋ ಜಮೀನಲ್ಲಿ ನಾವು ಈಗ 10 ವರ್ಷದ ಹಿಂದ್ಗಡೆ 2 ಲಕ್ಷ ದುಡ್ಡು ಕೊಟ್ಟುಬಿಟ್ಟು ಇಶಾಕ್ ಅವ್ರ ತಂದೆ ಅವ್ರ ಅಣ್ಣ ಬಂದು ನಮ್ಮ ಹತ್ರ 2 ಲಕ್ಷ ದುಡ್ಡು ತೊಗೊಂಡಿದ್ರು ಸರ್. ನಾವು ಬೇರೆಯವ್ರ ಹತ್ರ ದುಡ್ಡು ತೊಗೊಬಂದು ಅವ್ರಿಗೆ ಕೊಟ್ಟುಬಿಟ್ಟು ನಾವು 10 ವರ್ಷದ ಹಿಂದ್ಗಡೆ ನಾವು ಜಾಗನ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದು ನೋಡಿ ಸರ್. ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೀವಿ. ಈ ಅಗ್ರಿಮೆಂಟ್ ನಮ್ಮ ಗಂಡನಿಗೆ ಕುಳುಬ ಮತ್ತು ಮಂತ್ರೋಜಿ ಬರ್ದು ಕೊಟ್ಟಿದ್ದಾರೆ ಸರ್. ಇಲ್ಲಿ ನೋಡಿ, ಇದು ಹಳೆ RTC, ಮಂತ್ರೋಜಿ ಹೆಸರುದು ಹಳೆ RTC. ಈ ಹಳೆ RTCನ ಅವರು ರದ್ದು ಮಾಡಿಕೊಂಡು ಹೊಸ RTCನ ಪಾವತಿ ಖಾತೆ ಮಾಡಿಸ್ಕೊಂಡಿದ್ದಾರೆ. ನಮಗೆ ಗೊತ್ತಿದ್ದೇನೆ. ಇವತ್ತು ಅವ್ರದ್ದು ಶಂಕ್ರಮದು ತಾಯಿ ಭಾಗ ಬರಬೇಕು. ತಾಯಿ ಚಾಪು ಮತ್ತೆ ಎಲ್ಲ ಸೇರಿಕೊಂಡು ಭಾಗ ಕೇಳ್ತಾರೆ ಅಂದ್ಬಿಟ್ಟು ಅವರು ಕಳ್ತನದಿಂದ ಹೋಗಿ ಪಾವತಿ ಖಾತೆನ ಮಾಡಿಸ್ಕೊಂಡಿದ್ದಾರೆ. ಹಳೆ RTCನ ಹಂಗೆ ರದ್ದು ಮಾಡಿಸ್ಬಿಟ್ಟಿದ್ದಾರೆ ಸರ್. ಇದರಿಂದ ನಾವು ಮಾನಸಿಕ ಹಿಂಸೆಯಿಂದ ತುಂಬ ಇದು ಮಾಡ್ತಾಯಿದ್ದೀವಿ ಸರ್. ನಮಗೆ ತುಂಬ ಮಾನಸಿಕ ಹಿಂಸೆ ಕೊಡ್ತಾವ್ರೆ ಅವರು. ನಮ್ಮ ಮನೆ ಮುಂದ್ಗಡೆ CCTV ಹಾಕ್ಕೊಂಡು ನಾವು ಒಳಗಡೆ ಇರೋದು ಎಲ್ಲ ಚಿತ್ರೀಕರಣ ಮಾಡಿಸ್ಕೊತಾರೆ. ನಾವು ಹೊರಗಡೆ ಬಂದ್ರೂ ಚಿತ್ರೀಕರಣ ಮಾಡಿಸ್ಕೊಂಡು ಗ್ರೂಪಲ್ಲಿ ಶಿಕಾರಿಪುರ ಗ್ರೂಪ್ ಅಂತ ಐತೆ, ಅದರಲ್ಲಿ ಹಾಕ್ಕೊಂಡು ನಮಗೆ ಮಾನಸಿಕ ಹಿಂಸೆ ಕೊಡ್ತಾರೆ. ನಮ್ಮ ಮುಖ ಎಲ್ಲಿ ಕಂಡ್ರೂ ಜನ ನಮಗೆ ನೋಡಿ ಹಿಂಗಿಸ್ಕೊತಾರೆ, ಆಡ್ಕೊತಾರೆ, ಆ ಥರ ಎಲ್ಲ ಮಾಡ್ತಾವ್ರೆ ಸರ್. ನಮಗೆ 6 ತಿಂಗಳಿಂದ ನಮಗೆ ಮಾನಸಿಕ ಹಿಂಸೆ ಕೊಡ್ತಾವ್ರೆ ಸರ್. ನಮ್ಮ ಮಗನ ಥರನೇ, ನಮ್ಮ ಮನೆ ಮಗನ ಥರನೇ ಅವನ್ನ ನೋಡ್ಕೊಂಡಿದ್ದೀವಿ ಸರ್. ಅವನಿಗೆ ನಾವು ದುಡ್ಡು ಕೊಟ್ಟಿದ್ದೀವಿ ಜಮೀನಂತ. ಆ ಜಮೀನಲ್ಲಿ ಈಗ ನಾವೇ ಇದ್ದೀವಿ ಅನುಭವದಲ್ಲಿ. ಈಗ ಅವ್ನಿಗೆ ಜಮೀನು ಬೇಕು ಅಂದರೆ ನಾವು ಕೊಟ್ಟಿರೋ ದುಡ್ಡಿಗೆ ಬಡ್ಡಿ ಸೇರಿಸಿ 5%ಗೆ ಬಡ್ಡಿ ಸೇರಿಸಿ ನಮಗೆ ಕೊಟ್ಬಿಡ್ಲಿ. ನಮ್ಮ ಗಂಡನ ತಾಯಿ ಹೆಸರಿಗೆ ಎಷ್ಟು ಭಾಗ ಬರ್ತದೋ ಅವ್ರಿಗೆ ಪಿತ್ರಾರ್ಜಿತ ಆಸ್ತಿ ಅವ್ರಿಗೆ ಸಿಗ್ತದೆ. ಅವ್ನಿಗೆ ಎಷ್ಟು ಬರ್ತದೋ ಕೋರ್ಟ್ ಆದೇಶ ಆಗಿ ಅವ್ನು ತೊಗೊಂಡು ಅವ್ನು ಜೀವನ ಮಾಡಲಿ ಸರ್.
ಸುಮ್ಮನೆ ನಮಗೆ ಎಲ್ಲ ಒಬ್ಬನೇ ಮೇಲೆ ಬಿದ್ದು ಜಗಳಕ್ಕೆ ಬರೋದು, ಸ್ಟೇಷನ್ ಹತ್ರ ಹೋಗೋದು, ಸುಮ್ಮನೆ ಬೆಳಗ್ಗೆನೂ ನೆನ್ನೆನೂ FIR ಮಾಡಿಸ್ಬಿಟ್ಟು ನಿನ್ನೆ ಮಾಜರ್ಗೆ ಬಂದಿದ್ದಾರೆ ಸರ್. ನಾವು ಹೇಳೋಕೆ ಹೋದರೆ ನಮ್ಮ ಮೇಲೆ ಎಲ್ಲ ಇದು ಮಾಡ್ತಾರೆ ಸರ್. ದಯವಿಟ್ಟು ನಮಗೆ ಇದಕ್ಕೆಲ್ಲ ಒಂದು ಇದು ಮಾಡಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.